स्वागत है आपका बी न्यूज नेशन में। मैं हूं आबिद हुसैन शेख। हिंसा की आग में एक की मौत और कई वाहन आग की चपेट में। बेलगाम शहर के बाहरी इलाके में रहे गुंडवाड़ गांव में पार्किंग को लेकर शुरू हुए विवाद में भीषण हिंसा का रूप अपना लिया, बड़ा नुकसान कर दिया है। इस फसाद में इस गांव के सतीश पाटिल 37 साल व्यक्ति की जान चली गई है। गांव की भैरवनाथ मंदिर की जमीन बचाने के लिए सतीश ने कई आंदोलन किए थे। गांव में रहे आपसी दो गुटों के बीच पथराव और हिंसाचार होने से एक की मौत के साथ साथ 10 से ज़्यादा वाहन आग की चपेट में आए हैं। पुलिस ने कार्रवाई करते हुए 20 लोगों की गिरफ्तारी की है। हालात अब काबू में। ಬೆಳಗಾವಿ ನಗರ ವ್ಯಾಪ್ತಿಯ ಕಾಕ್ತಿ ಪೊಲೀಸ್ ಠಾಣೆಯ ಒಂದು ಗೌಂದವಾಡ ಅಂತ ಒಂದು ವಿಲೇಜ್ ಇದು. ಇಲ್ಲಿ ರಾತ್ರಿ ಸುಮಾರು 9ರಿಂದ 9:15 ಅಷ್ಟೊತ್ತಿಗೆ ಒಂದು 4 ವೀಲರ್ ಪಾರ್ಕಿಂಗ್ ವಿಷಯವಾಗಿ ಒಂದು ಜಗಳ ಶುರುವಾಗಿ ನಂತರ ಅದು ಅತಿರೇಕಕ್ಕೆ ಹೋಗಿ ಒಂದು ಗುಂಪು ಇನ್ನೊಬ್ಬರಿಗೆ ಸ್ಟ್ಯಾಬ್ ಮಾಡಿದರೆ. ಸ್ಟ್ಯಾಬ್ ಮಾಡಿದ ಸಂದರ್ಭದಲ್ಲಿ ಸತೀಶ್ ಪಾಟೀಲ್ ಅಂತ ಒಬ್ಬರು ಡೆತ್ ಆಗಿದೆ. ಅವರು ಅಂದಿವಿ ಆಸ್ಪತ್ರೆಗೆ ತೊಗೊಂಡು ಹೋಗ್ಬೇಕಾದ್ರೆ ಡೆತ್ ಆಗಿ ನಂತರ ಅವ್ರದ್ದು ಬಡಿ KLE ಆಸ್ಪತ್ರೆಯಲ್ಲಿದೆ. ತಕ್ಷಣ ಯಾರು ಡೆತ್ ಆಗಿದ್ರು ಅವ್ರ ಕಡೆ ಅವ್ರಿಗೆ ಸಂಬಂಧಪಟ್ಟವರು ಕೆಲವರು ಇಲ್ಲಿ ಸೇರಿಕೊಂಡು ಗುಂಪು ಸೇರಿಕೊಂಡು ಹಲವಾರು ವೆಹಿಕಲ್ಸ್ಗೆ ಬೆಂಕಿ ಕೊಟ್ಟಿದ್ದಾರೆ ಮತ್ತು ಹುಲ್ಲಿನ ಬಣವೆಗಳಿಗೂ ಸಹ ಬೆಂಕಿ ಹಾಕಿದ್ದಾರೆ. ತಕ್ಷಣ ನಮ್ಮ ಅಧಿಕಾರಿಗಳೆಲ್ಲರೂ ಸ್ವಲ್ಪ ಇಲ್ಲಿ ಸಹ ಬಂದು ಇಲ್ಲಿ ಇನ್ಸ್ಪೆಕ್ಟರ್ಸು ACP DCPಸು ಸಹ ನಾನು ಸಹ ಬಂದಿದ್ದೇನೆ. ಇದನ್ನು ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಎಲ್ಲ ಕ್ರಮವನ್ನು ತಗೊಂಡಿದ್ದೇವೆ. ಈಗ ಸಿಚುವೇಶನ್ ಕಂಟ್ರೋಲ್ ಇದೆ. ಸದ್ಯದ ಪರಿಸ್ಥಿತಿನಲ್ಲಿ ಏನು ಮರ್ಡರ್ ಕೇಸ್ನಲ್ಲಿ ಏನು ಅಕ್ಯೂಸ್ಡ್ ಇದೆ, ಸ್ಟ್ಯಾಬಿಂಗ್ ಮಾಡಿ ಅದೊಂದು ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ 5 ಜನಗಳನ್ನು ವಶಕ್ಕೆ ತಗೊಂಡಿದ್ದೇವೆ. ಇದ್ರ ಜೊತೆಗೆ ಏನು ಇದು ಬೆಂಕಿ ಹಾಕಿ ಎಲ್ಲ ಗಲಾಟೆ ಮಾಡಿದ್ರು ಅದರಲ್ಲೂ ಸಹ 15 ಜನರನ್ನು ನಾವು ವಶಕ್ಕೆ ತಗೊಂಡಿದ್ದೇವೆ. ಇನ್ನು ಯಾರ್ಯಾರು ರೋಲ್ ಇರ್ಬೋದು ಅಂತೆಲ್ಲ ಸಹ ನಾವು ತನಿಖೆ ಮಾಡ್ತಾ ಇದ್ದೇವೆ. ಸರಿ, ಹೊರಗಡೆಯವರು ಬಂದು ಏನಾದರೂ ಗಲಾಟೆ ಮಾಡಿದ್ದಾರೆ ಅನ್ನೋ ಒಂದು ಮಾತಿದೆ, ಅದು ನಿಜನಾ? ಇಲ್ಲ, ಸದ್ಯದ ಕೆಲವೊಂದು ಜನ ಬಂದಿದ್ರು ಅಂತ ಇಲ್ಲ, ಸದ್ಯದ ಏನು ನಾವು ಈಗ ನೋಡ್ತಾ ಇದ್ದೀವಿ ಅದನ್ನು ಕೂಲಂಕುಷವಾಗಿ ತನಿಖೆ ಮಾಡಬೇಕಾಗ್ತದೆ. ಈಗ ನಾವು ಈ ಹಂತದಲ್ಲಿ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಈಗಿರೋ ಮಾಹಿತಿ ಪ್ರಕಾರ ಇಲ್ಲಿ ಹಳ್ಳಿಯವರೇ ಏನು ಇವರಿಗೆ ಗೊತ್ತಿರೋಂಥವ್ರನ್ನೇ ಇಲ್ಲಿ ಜಗಳ ಮಾಡಿರುವಂಥದ್ದು, ಇಲ್ಲೇ ಬಂದು ಬೆಂಕಿ ಹಚ್ಚಿರುವಂಥದ್ದು. ಹೊರಗಡೆಯಿಂದ ಬಂದಿರೋದ್ರ ಬಗ್ಗೆ ಯಾವುದೋ ಮಾಹಿತಿ ಇಲ್ಲ. और खबरों के लिए देखते रहिए बी न्यूज़ नेशन।